ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬ್ಲಾಗ್ ಬಂದು ಶುಕ್ರವಾರದ ಬ್ಲಾಗು. ನಿನ್ನೆ ಮೊನ್ನೆ ಬ್ಲಾಗ್ ಮಾಡ್ತಾಯಿಲ್ಲ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಏನಾರು ಒಂದು ಮಾಡೋಣ ಅಂತೀನಿ. ನನ್ನ ಟೈಮೇ ಸರಿನಾ, ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಏನು ಎತ್ತ ಅಂತ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ, ನಿಮ್ಮ ಸಂಬಂಧಿಕರಿಗೆಲ್ಲ ಶೇರ್ ಮಾಡಿ, ಆದಷ್ಟು ನನ್ನ ವೀಡಿಯೋಗಳನ್ನ ನೋಡಲಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ನಿಮ್ಮ ಕಡೆಯಿಂದ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಸಮಯ ಬಂದು ಈಗ 4 ಗಂಟೆ ಆಗಿದೆ. ಸೊ ಇವತ್ತು ಶುಕ್ರವಾರ ದೇವ್ರ ದೀಪ ಅನ್ನಿಸ್ಬೇಕು. ಸೊ ಸ್ನಾನ ಎಲ್ಲ ಆಯಿತು. ಸ್ವಲ್ಪ ಹಾಫ್ ಆನ್ ಅವರ್ ಮುಂಚೆಗೆ ಆಯಿತು. 3 ಗಂಟೆ ಅಲ್ವಾ, ಸ್ವಲ್ಪ ದೀಪ ಲೇಟಾಗಿ ಅಂಟಿಸೋಣ ಅಂದ್ಬಿಟ್ಟು ಸುಮ್ಮನಾದೆ. ಸೊ ಎಲ್ಲ ಆಗಿದೆ. ಮುಂದೆ ಬ್ಲಾಗಲ್ಲಿ ತೋರಿಸ್ತೀನಿ ಏನು ಎತ್ತ ಯಾಕೆ ಏನು ಅಂತ. ಏನೋ ಒಂದು ನಾವೇನೋ ಅನ್ಕೋತೀವಿ, ದೈವ ಒಂದು ಬಗೆಯುತ್ತೆ ಅನ್ನೋಂಗೆ ನಾವೇನೋ ಒಂದು ಮಾಡ್ಕೊತೀವಿ, ಅದೇನೋ ಒಂದು ಆಗುತ್ತೆ. ಸೊ ನೋಡೋಣ. ಫೈನಲಿ ಇವತ್ತಿನ ಬ್ಲಾಗು ಪೂಜೆ ಕೈಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ಪೂಜೆ ಮಾಡೋಕ್ಕೆ ಹೋಗೋಣ. ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ಅಡುಗೆ. ಇವತ್ತು ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ತುಂಬ ದಿನ ಆಯಿತು ರೊಟ್ಟಿ ತಿಂದು, ಟೈಮಿಗೆ ಸಿಗ್ತಾಯಿರಲಿಲ್ಲ. ಹಾಗಾಗಿ ಅಕ್ಕಿ ರೊಟ್ಟಿ ತಿನ್ನೋಣ, ಅಕ್ಕಿ ರೊಟ್ಟಿ ಮಾಡೋಣ ಅಂತ. ಸೊ ಬೀಟ್ರೋಟ್ ಪಲ್ಯ ಮಾಡಬೇಕು, ಇಲ್ಲ ಅಂದರೆ ತೊಂಡೆಕಾಯಿ ಪಲ್ಯ ಮಾಡಬೇಕು. ಬಟ್ ಏನಾದರೂ ಒಂದು ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಬನ್ನಿ, ಏನಾಗೋದೋ ಗೊತ್ತಿಲ್ಲ. ನಾವೆರಡು ಯಾವ್ದಾರು ಒಂದು ತರಿಸ್ತೀನಿ. ಈಗ ಸದ್ಯಕ್ಕೆ ಪೂಜೆ ಮಾಡ್ಬಿಡೋಣ. ಅಷ್ಟು ನನ್ನ ಮಕ್ಕಳೆಲ್ಲ ಬರ್ತಾರೆ. ಆಮೇಲೆ ಇವತ್ತು ಬ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ನೋಡೋಣ. ಸೊ ಸ್ನಾನ ಮಾಡಿ ದೇವ್ರ ಮನೆ ಪೂಜೆ ಮಾಡೋಣ ಅಂತ ರೆಡಿ ಮಾಡಿದೆ. ಸಿಂಪಲಾಗಿ ಅಂದರೆ ಕಳಶ ಏನು ಬೆಳಗಿಲ್ಲ. ಕಳಶ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಕಳಶ ಮಾಡ್ಕೊತೀವಲ್ವ, ಹಂಗಾಗಿ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಬಟ್ ನನಗೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ. ರೀಸನ್ ಒಂದೇ, ಮಂಗಳವಾರ ವೀಡಿಯೋ ಬ್ಲಾಗ್ ಹಾಕಿದೆ. ಬಟ್ ಬುಧವಾರ ಗುರುವಾರ ಮಾಡಿಲ್ಲ. ಯಾಕೆ ಅಂತಂದರೆ ಬುಧವಾರ ಬೆಳಗಿನ ಜಾವ 4:15 ನಾನು ನನ್ನ ಮಗಳು ಹೋಗ್ಬೇಕಾದ್ರೆ ನಾಯಿ ಅಡ್ಲ ಬಂದು ಗಾಡಿ ಸ್ಕಿಡ್ಡಾಗಿ, ಬಟ್ ನನ್ನ ಮಗಳಿಗೇನೂ ಆಗಿಲ್ಲ. ನನ್ನ ಅದೃಷ್ಟ. ಸ್ವಲ್ಪ ನನಗೆ ಮೇಜರಾಗಿ ಸ್ವಲ್ಪ ಲೇಟ್ ಆಯಿತು. ಅಂದರೆ ಕುತ್ಕೊಂಡ್ಬಿಟ್ಟೆ, ಎತ್ತಿ ಕುಗ್ತಂಗೆ ಆಗೋಯ್ತು. ಗಾಡಿಯಿಂದ ಎತ್ತಿ ಕುಗ್ತಂಗೆ ಆಗೋಯ್ತು. ನನಗೆ ಪೇನ್ ಬಂದು ಜಾಸ್ತಿ, ಹಿಂದೆಗಡೆ ಕುತ್ಕೊಳ್ಳೋಕ್ಕೆ ಆಗೋಲ್ಲ. ಇನ್ನೂ ಪೇನ್ ಇದೆ, ತುಂಬ ಅಂದರೆ ತುಂಬ ಇದೆ. ಅದರಲ್ಲೇ 2 ದಿನ ಬ್ಲಾಗ್ ಮಾಡಲಿಲ್ಲ. ಬಟ್ ಇನ್ನೊಂದು ಸ್ವಲ್ಪ ಕುತ್ಕೊಂಡ್ರೆ ಹಂಗೆ ಆಗಲ್ಲ ಅಂದ್ಬಿಟ್ಟು ಆಸ್ಪತ್ರೆಗೂ ಮೆಡಿಸಿನ್ ಎಲ್ಲ ತೊಗೊಂಡು ತೋಟಕ್ಕೂ ಹೋಗಿರಲಿಲ್ಲ. ಶುಕ್ರವಾರನೂ ಹೋಗಿರಲಿಲ್ಲ. ಅದು ಬೆಳಗ್ಗೆ ಹೋದೆ ನಾನು. ಅಷ್ಟು ಹುಷಾರಿರಲಿಲ್ಲ, ಇನ್ನೂ ಹುಷಾರೇ ಇಲ್ಲ. ಆದರೂ ಪರವಾಗಿಲ್ಲ. ಅಂದರೆ ಕೂತ್ಕೊಂಡ್ರೆ ಹಂಗೆ ಇದಾಗ್ಬಿಡುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀನಿ. ಆ ಥರ ಆಯಿತು. ನನ್ನ ಅದೃಷ್ಟವಶ ಏನೂ ಆಗಿಲ್ಲ. ಇಲ್ಲ ಅಂದರೆ ಅವತ್ತು ಏನಾಗ್ತಿತ್ತು, ನಾಯಿ ಅಡ್ಲ ಬರಲಾಗಿ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ, ಆ ಕಡೆಯಿಂದ ಗಾಡಿ ಏನಾದ್ರು ಬಂದಿದ್ದರೆ ಬೆಳಗಿನ ಜಾವ, ಯಾಕಂದರೆ ಹೈವೇ ರೋಡೆಲ್ಲ ಹೋಗ್ತಾಯಿದ್ವಿ ನಾವು ತೋಟಕ್ಕೆ. ನನ್ನ ಅದೃಷ್ಟ ಇಂಚರಲ್ಲಿ ಲಾರಿ ಬಂದು ನಾನು ಬ್ರೇಕ್ ಆಗ್ತಾ ಇಲ್ಲ. ಅಂದರೆ ಅದೃಷ್ಟವಶ ನನಗೆ ಏನಾಯ್ತಿದ್ದು ನನಗೆ ಗೊತ್ತಿಲ್ಲ. ಅದೊಂದು ಇನ್ಸಿಡೆಂಟ್ ಆಯಿತು. ತುಂಬ ಅಂದರೆ ತುಂಬ ಬೇಜಾರಾಯಿತು. ನಮ್ಮ ಟೈಮ್ ಸರಿ ಇಲ್ಲ ಅಂದ್ಕೊಂಡೆ. ಆವಾಗ ನನಗೆ ಗೊತ್ತು, ನನಗೆ ನನ್ನ ಟೈಮ್ ಹಿಂಗೇನೋ ಎಡ್ವರ್ಟ್ ಆಯ್ತಿದ್ದಲ್ಲ, ನನ್ನ ಟೈಮ್ ಸರಿ ಇಲ್ಲ ಅಂತ ಪಕ್ಕ ಗೊತ್ತಾಗುತ್ತೆ. ಸೊ ಹಿಂಗಾಗಿ ನಾನು ಬ್ಲಾಗ್ನೇ ಹಾಕಲಿಲ್ಲ, ಬ್ಲಾಗ್ನೇ ಮಾಡಿಲ್ಲ. ಸೊ ಇದು ಶುಕ್ರವಾರದ ಬ್ಲಾಗ್ ಮಾಡ್ತಾ ಇರೋದು. ಸರಿ, ಫೈನಲ್ ಎಲ್ಲ ಪೂಜೆ ಎಲ್ಲ ಆದಮೇಲೆ ನನ್ನ ಮಗ ಬಂದು ಸುಮ್ಮನೆ ರೇಗಿಸ್ತಿದ್ದೆ. ಮಮ್ಮಿ ನನಗೆ ಶೇಡ್ ಆಗಿದೆ ಸುಮ್ಮನೆ. ಅದಾದರೆ ವಾಯ್ಸ್ ತುಂಬ ಚೆನ್ನಾಗಿ ಬಂದಿತ್ತು. ನಾನು ದೇವ್ರ ಮನೆಯದು ಶ್ಲೋಕ ಆಗಿದ್ನಲ್ವ, ಅದು ಇದಾಗುತ್ತೆ ಅಂತ ಹೇಳಿ ನಾನೇ ಆಫ್ ಮಾಡಿಬಿಟ್ಟೆ. ನನಗೆ ಶೇಡ್ ಆಗಿದೆ, ನನಗೆ ಡಿಪ್ರೆಷನ್ಗೆ ಹೊಂಟೋಯ್ತೀನಿ ಮಮ್ಮಿ ಅಂತ ರೇಗಿಸ್ತಾ ಇದ್ದ. ಆಮೇಲೆ ಸರಿ ಅಂದ್ಬಿಟ್ಟು ಅವನಿಗೆ ಕಪ್ಪ ಕೈಕಲ್ ಮುಖ ತೊಳ್ಕೊಂಬರೋಕೆ ಕಾಫಿ ಮಾಡಿಕೊಡ್ತೀನಿ ಅಂದ್ಬಿಟ್ಟು, ಅದೇ ತಾನೇ ಬಂದು ಮನೆಗೀತ ಅವನ್ನ ಕಳಿಸು ಕಾಫಿ ಮಾಡ್ಕೊಡೋಕೆ ಹೇಳಿದೆ. ಬೆಳಗ್ಗೆ ಅದನ್ನು ಟಿಫನ್ಗೆ ಹೇಳ್ತಾಯಿದ್ದೆ, ಮಮ್ಮಿ ಈ ಥರ ಮಾಡಿಕೊಡಿ ನನಗೆ ಅಂತೆಲ್ಲ ಹೇಳ್ತಾಯಿದ್ದ. ಸರಿ ಆಯಿತು ನೋಡೋಣ ಹೋಗಪ್ಪ, ಚೆನ್ನಾಗಿರಲ್ಲ ಆದರೂ ನೋಡ್ತೀನಿ ಹೋಗಪ್ಪ, ಟ್ರೈ ಮಾಡ್ತೀನಿ ಅಂತ ಹೇಳಿ ಕಳಿಸ್ತಾಯಿದ್ದೆ. ಅಷ್ಟೊತ್ತಿಗೆ ಅವ್ನ ಫ್ರೆಂಡ್ದು ಏನೋ ಸ್ಕೂಲಲ್ಲಿ ನಮ್ಮೂರವರೊಬ್ಬರು ರಿಲೇಟಿವ್ಸ್ ಇದ್ದಾರೆ, ಅವ್ರ ರಿಲೇಟಿವ್ಸ್ ಎಲ್ಲ ಬಂದಿದ್ರಂತೆ. ಅವ್ರಿಗೆಲ್ಲ ಹೇಳ್ತಾಯಿದ್ದ, ಈ ಥರ ಇದ್ದಾರೆ, ಇವ್ರಿಗೆ ಬಂದಿದ್ದಾರೆ, ಅವರು ಬಂದಿದ್ದರು ಹಂಗೆ ಹಿಂಗೆ ಅಂತ. ಅವ್ನು ಬಂದರೆ ಹಂಗೆ ಮನೆಯಲ್ಲಿ ಅವ್ನು ಏನೇ ಒಂದು ನಡೆದ್ರು ಸ್ಕೂಲಲ್ಲಿ ಮನೆಗೆ ಬಂದು ಹೇಳ್ತಾನೆ. ನೋಡಿ ಅದನ್ನು ಶೆಲ್ಟಲ್ಲೇ ಮುಖ ಒರೆಸ್ತಾವನೆ. ನಾನು ಹಂಗೂ ರೇಗಿದೆ. ಹೋಗಪ್ಪ ಶೆಲ್ಟಲ್ಲಿ ಟವಲ್ ಇಲ್ವಾ ಅಂದರೂ ಕೇಳಲ್ಲ ಅವ್ನು. ಆ ಥರನೇ ಒಂದೊಂದು ಸತಿ ಒಂದೊಂದು ಮಕ್ಳುಗಳಷ್ಟೇ ಅಲ್ವಾ, ನಾವು ಎಷ್ಟು ಹೇಳಿದ್ರು ಒಂದು ಮಾತು ಕೇಳಲ್ಲ. ಸೊ ಹಂಗಾಗಿ ಕಾಲಕ್ರಮಣ ಕಲ್ತ್ಕೋತಾರೆ, ಏನೂ ಮಾಡೋಕ್ಕಾಗಲ್ಲ. ಅದನ್ನೇ ಹೇಳ್ಕೊಂಡು ಇದು ಮಾಡ್ತಾಯಿದ್ದ. ಸೊ ನಾನು ಅವನಿಗೆ ಕಾಫಿ ಮಾಡಿಕೊಟ್ಟೆ. ಕಾಫಿ ಮಾಡ್ಕೊಟ್ಮೇಲೆ ನನ್ನ ಮಗಳು ಬಂದು ಸ್ಕೂಲಿಂದ. ಯಾವಾಗ ಹೊಸ್ತಿದ್ದಾರೋ, ಯಾವಾಗ ಸ್ಟಾರ್ಟ್ ಮಾಡಿದ್ದಾರೋ?
ಹಾಕಿದ್ದೀನಿ ಕಣೋ, 2 ಗ್ಲಾಸ್ಗೂ ಹಾಕಿ ಮಡಗಿದ್ದೀನಿ, ಅವಳಿಗೂ ನಿನಗೂ. ಅವಳು ಬತ್ತಳಲ್ಲ ಅಂತ ಬೂಸ್ಟ್. ಸೊ ಫೈನಲಿ ಚಟ್ನಿ ನಡೆಸಿದ್ದೀನಿ. ಖಾರ ಚಟ್ನಿ, ಕಡಲೆಕಾಯಿ ಚಟ್ನಿ, ಸರಿ ಕಡಲೆ ಬೀಜ ಅಲ್ಲ, ಉಳ್ಳಗಡ್ಡೆ ಚಟ್ನಿ ಮತ್ತು ಅಕ್ಕಿ ರೊಟ್ಟಿ ಕಲಸಿಟ್ಟಿದ್ದೀನಿ. ಸುಟ್ಕೊಳ್ಳೋಣ ರೊಟ್ಟಿಗೆ ಅಂತ. ಹೊಟ್ಟೆ ಹಸಿಸೋದು, ಹೊಟ್ಟೆ ಕಾವು ಅಂತ ಅದೇ ರೊಟ್ಟಿ ಸುಟ್ಕೊಂಡು ತಿನ್ಕೊಂಬಿಡ್ತೀನಿ ಫಸ್ಟು. ಅಂದರೆ ಇಬ್ರಿಗೆ ಹಾಕ್ಬಿಟ್ಟು ಆಮೇಲೆ ಅವ್ನು ಟ್ಯೂಷನಿಂದ ಬರೋದು 8 ಗಂಟೆಗೆ, ಅವ್ನಿಗೆ ಆಮೇಲೆ ಹಾಕ್ತೀನಿ. ಈಗ ನಾನು ತಿಂತೀನಿ, ನಮ್ಮ ಮನೆಯವರು ಬಂದರು ನಾಳೆ ಮೇಲೆ ತಿಂತಾರೆ ಅವ್ರ ಮನೆಯಲ್ಲಿ. ಏನೇ ಪಪ್ಪ ಹಂಗೆ ಹೌದು, ಆಟೋ ಕುಂಟು ಲೆಕ್ಕೋಕ್ಕಿಲ್ಲ. ಸೊ ಏಯ್ ಬಾರ ಇಲ್ಲಿ ಎಸಿಯಾ. ನೋಡಿ ಫ್ರೆಂಡ್ಸ್, ಇವಳ ಕೆಳಗಡೆ ಸ್ವಲ್ಪ ಈಚೆ ಕಡೆ ಇದ್ಲು, ಫ್ರೀಯಾಗಿ ಬಿಟ್ಟಿದ್ದೀನಿ ಆಡಲಿ ಅಂತ. ಅವ್ಳಿಗೆ ಏನೋ ಸಿಕ್ತಂಗೆ ಹೋಗೋದು, ಏನೋ ಸಿಕ್ತಂಗೆ. ಬಾವ ಇಲ್ಲಿ ಮಗಳೇ, ಹಂಗಂದ್ರೆ ಸಾಕು ಓಡ್ ಬರ್ತಾಳೆ, ಏನೋ ಕೊಡ್ತಾಳೆ ಅಂತ. ಬೈ ಇಲ್ಲಿ ನೋಡಿ, ಇಲ್ಲಿ ಲಕ್ಕಿ. ಏನು ಏಯ್ ಅಲ್ಲಿ ನೋಡಲಿ. ಚೆಂಗ್ಲು ಸೊ ಸುಟ್ಬಿಟ್ಟು ತಿನ್ಬಿಟ್ಟು ನಾನು ಇಕ್ಕುದಿಲ್ಲ. ನಾನು ಮುಂದಕ್ಕೆ ಹೋದ್ಮೇಲೆ ಆಗ್ತಾಳೆ ಅಂತ. ಏನು ಏನೇಳು ಆಗ್ತಾಳೆ ಅಂತ ನಾನು ಕೂದಿಲ್ಲ. ಏಕೆ ಹಾಕಿಲ್ವ ಅಲ್ಲಿ ಕುಳ್ಳಿ? ಹಾಕಿಲ್ವ ಹೇಳು? ಓ ನಿನ್ಗೆ ಹಾಕ್ಬೇಕು ಅಂತಿರೋದು ನಾನು ಕರೆದ ತಕ್ಷಣ ಬಂದ ನೀನು? ನೋಡಿ ಏನು ನೋಡ್ತಾಳೆ. ನಾನು ಕರೆದ ತಕ್ಷಣ ಬಂದ? ಬಂದೇನೆ, ಕರೆದ ತಕ್ಷಣ ಬಂದ ನೀನು? ಯಾಕೆ ಹಾಕ್ಬೇಕು ನಿನಗೆ? ಏನು ನೋಡ್ತಾ ಇದೆಯಾ? ಅಲ್ಲೇ ನೋಡ್ತಾ ಇದೆಯಾ? ನೋಡಿ ಹೆಂಗೆ ನೋಡ್ತಾವಳೆ. ಓ ಕಡ್ಡಿ ಮನೆಯಿಂದ ಆಚೆ ನೀನು ಹೋಗು, ಮನೆಯಿಂದ ಹಚ್ಕೋಗಿ ಕಡ್ದಿ ಹೋಗು. ನಾನು ಹಾಕಲ್ಲ ಕಣ, ಹೋಗಿ ಹಾಕಿದ್ದೀನಿ ಆಗಲೇ. ಸೊ ರೊಟ್ಟಿ ಸುಡೋಣ ಬಿಡಲ್ಲ, ಸುಮ್ಮನೆ ತೋರಿಸ್ತೀನಿ. ಮೇವು ಈಗ ಹಾಕಿರೋದು ಫ್ರೆಂಡ್ಸ್, ಮೇಯ್ತಾ ಇರಲಿಲ್ಲ. ಮೇವು ಸ್ವಲ್ಪ ಖಾಲಿಯಾಗಿದೆ, ಮತ್ತೆ ಕುಯ್ಕೊಬೇಕು. ಮೇವು ಹಾಕಿರಲಿಲ್ಲ, ಹಸು ಬೇರೆ ಇನ್ನೊಂದು ಕರು ಹಾಕಿತ್ತು, ಹಂಗಾಗಿ ಸ್ವಲ್ಪ ಲೇಟಾಗೋಯ್ತು. ನಾನು ಬಂದಿರಲಿಲ್ಲ, ಈಗ ಬಂದು ಹಾಕ್ತಾಯಿದ್ದಾರೆ. ಮನೆಯವ್ರು ಹಾಕಿದ್ದಾರೆ, ನಾನು ಹೊಡ್ಕೊಟ್ಟೆ, ಅವ್ರು ಹಾಕಿದ್ರು. ಸೊ ಇಲ್ಲ ಅವ್ರು ಹೋದರು. ಹಸು ಕರು ಹಾಕಿದ್ದೀನಿ, ಸತ್ತೆ ಬೀಳಲಿಲ್ಲ. ತೋರಿಸ್ತೀನಿ. ಈ ಹಸು ಕರು ಹಾಕಿದೆ, ಇನ್ನು ಸತ್ತೆ ಬೀಳಲಿಲ್ಲ ಫ್ರೆಂಡ್. ಸತ್ತೆ ಬಿದ್ದರೆ ಸರಿ, ಸತ್ತೆ ಬೀಳಲಿಲ್ಲ. ಕಸ ಅಂತಾರಲ್ಲ, ಅದು ಬೀಳಲಿಲ್ಲ. ಬಿದ್ದಿದ್ರೆ ಸರೋಗೋದು. ಈಗ ಹಾಲು ಕರ್ಕೊಬೇಕು. ಫೈನಲಿ ನಾನು ಕೂತ್ಕೊಳ್ಳೋಕ್ಕಾಗಲ್ಲ, ಕೂರಗಲ್ಲ ಅಂತ ಪಾಪ ಅವರೇ ಹಾಲು ಕರೆದ್ರು. ಇವತ್ತಿನ ಬ್ಲಾಗ್ ಇದಾಗಿತ್ತು. ಹಸು ಕರು ಹಾಕಿ ಸತ್ತೆಲ್ಲ ಬಿತ್ತು, ಕ್ಲೀನ್ ಮಾಡಿ ಸ್ನಾನ ಮಾಡಿಸಿ ನಾವು ಹೊರಟಿದ್ದು ಅಲ್ಲಿಂದ 12:30 1 ಗಂಟೆ ಆಗೋಯ್ತು. ಇವತ್ತಿನ ಬ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ನಾಳೆ ಮತ್ತೆ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗೋಣ. ಸೊ ದಯವಿಟ್ಟು ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ತೆ.